ಈಗ ಬ್ಯಾಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಕುಸಿದಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು. ಕಾರವಾರದ ಅನುಮೋಡ ಬಳಿ ರಸ್ತೆ ಕುಸಿದಿರುವಂತದ್ದು. ಗೋವಾ ಹೈವೇಯಲ್ಲಿ ಭಾರಿ ವಾಹನಗಳಿಗೆ ಈಗ ನಿಷೇಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಾ ಸಂಪರ್ಕಿಸುವ ಅನುಮೋಡ ಬಳಿ ರಸ್ತೆ ಕುಸಿದ ಪರಿಣಾಮ ಅಲ್ಲಿ ಹೆವಿ ವೆಹಿಕಲ್ಸ್ಗೆ ನೋ ಎಂಟ್ರಿ. ನೋಡಿ, ಅಲ್ಲಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಗುಡ್ಡ ಕುಸಿತದ ಭೀತಿ ನಿರಂತರವಾಗಿ ಜನರನ್ನ ಕಾಡ್ತಾ ಇದೆ. ಯಾವಾಗ ಎಲ್ಲಿ ಈ ರೀತಿ ಕುಸಿತ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿಯೇ ಜನ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಬ್ಯಾಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಕುಸಿದಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು. ಕಾರವಾರದ ಅನುಮೋಡ ಬಳಿ ರಸ್ತೆ ಕುಸಿದಿರುವಂತದ್ದು. ಗೋವಾ ಹೈವೇಯಲ್ಲಿ ಭಾರಿ ವಾಹನಗಳಿಗೆ ಈಗ ನಿಷೇಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಾ ಸಂಪರ್ಕಿಸುವ ಅನುಮೋಡ ಬಳಿ ರಸ್ತೆ ಕುಸಿದ ಪರಿಣಾಮ ಅಲ್ಲಿ ಹೆವಿ ವೆಹಿಕಲ್ಸ್ಗೆ ನೋ ಎಂಟ್ರಿ. ನೋಡಿ, ಅಲ್ಲಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಗುಡ್ಡ ಕುಸಿತದ ಭೀತಿ ನಿರಂತರವಾಗಿ ಜನರನ್ನ ಕಾಡ್ತಾ ಇದೆ. ಯಾವಾಗ ಎಲ್ಲಿ ಈ ರೀತಿ ಕುಸಿತ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿಯೇ ಜನ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಬ್ಯಾಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಕುಸಿದಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು. ಕಾರವಾರದ ಅನುಮೋಡ ಬಳಿ ರಸ್ತೆ ಕುಸಿದಿರುವಂತದ್ದು. ಗೋವಾ ಹೈವೇಯಲ್ಲಿ ಭಾರಿ ವಾಹನಗಳಿಗೆ ಈಗ ನಿಷೇಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಾ ಸಂಪರ್ಕಿಸುವ ಅನುಮೋಡ ಬಳಿ ರಸ್ತೆ ಕುಸಿದ ಪರಿಣಾಮ ಅಲ್ಲಿ ಹೆವಿ ವೆಹಿಕಲ್ಸ್ಗೆ ನೋ ಎಂಟ್ರಿ. ನೋಡಿ, ಅಲ್ಲಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಗುಡ್ಡ ಕುಸಿತದ ಭೀತಿ ನಿರಂತರವಾಗಿ ಜನರನ್ನ ಕಾಡ್ತಾ ಇದೆ. ಯಾವಾಗ ಎಲ್ಲಿ ಈ ರೀತಿ ಕುಸಿತ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿಯೇ ಜನ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಬ್ಯಾಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಕುಸಿದಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು. ಕಾರವಾರದ ಅನುಮೋಡ ಬಳಿ ರಸ್ತೆ ಕುಸಿದಿರುವಂತದ್ದು. ಗೋವಾ ಹೈವೇಯಲ್ಲಿ ಭಾರಿ ವಾಹನಗಳಿಗೆ ಈಗ ನಿಷೇಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಾ ಸಂಪರ್ಕಿಸುವ ಅನುಮೋಡ ಬಳಿ ರಸ್ತೆ ಕುಸಿದ ಪರಿಣಾಮ ಅಲ್ಲಿ ಹೆವಿ ವೆಹಿಕಲ್ಸ್ಗೆ ನೋ ಎಂಟ್ರಿ. ನೋಡಿ, ಅಲ್ಲಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಗುಡ್ಡ ಕುಸಿತದ ಭೀತಿ ನಿರಂತರವಾಗಿ ಜನರನ್ನ ಕಾಡ್ತಾ ಇದೆ. ಯಾವಾಗ ಎಲ್ಲಿ ಈ ರೀತಿ ಕುಸಿತ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿಯೇ ಜನ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಬ್ಯಾಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಕುಸಿದಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು. ಕಾರವಾರದ ಅನುಮೋಡ ಬಳಿ ರಸ್ತೆ ಕುಸಿದಿರುವಂತದ್ದು. ಗೋವಾ ಹೈವೇಯಲ್ಲಿ ಭಾರಿ ವಾಹನಗಳಿಗೆ ಈಗ ನಿಷೇಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಾ ಸಂಪರ್ಕಿಸುವ ಅನುಮೋಡ ಬಳಿ
ರಸ್ತೆ ಕುಸಿದ ಪರಿಣಾಮ ಅಲ್ಲಿ ಹೆವಿ ವೆಹಿಕಲ್ಸ್ಗೆ ನೋ ಎಂಟ್ರಿ. ನೋಡಿ, ಅಲ್ಲಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಗುಡ್ಡ ಕುಸಿತದ ಭೀತಿ ನಿರಂತರವಾಗಿ ಜನರನ್ನ ಕಾಡ್ತಾ ಇದೆ. ಯಾವಾಗ ಎಲ್ಲಿ ಈ ರೀತಿ ಕುಸಿತ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿಯೇ ಜನ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಕುಸಿದಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು. ಕಾರವಾರದ ಅನುಮೋಡ ಬಳಿ ರಸ್ತೆ ಕುಸಿದಿರುವಂತದ್ದು. ಗೋವಾ ಹೈವೇಯಲ್ಲಿ ಭಾರಿ ವಾಹನಗಳಿಗೆ ಈಗ ನಿಷೇಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಾ ಸಂಪರ್ಕಿಸುವ ಅನುಮೋಡ ಬಳಿ ರಸ್ತೆ ಕುಸಿದ ಪರಿಣಾಮ ಅಲ್ಲಿ ಹೆವಿ ವೆಹಿಕಲ್ಸ್ಗೆ ನೋ ಎಂಟ್ರಿ. ನೋಡಿ, ಅಲ್ಲಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಗುಡ್ಡ ಕುಸಿತದ ಭೀತಿ ನಿರಂತರವಾಗಿ ಜನರನ್ನ ಕಾಡ್ತಾ ಇದೆ. ಯಾವಾಗ ಎಲ್ಲಿ ಈ ರೀತಿ ಕುಸಿತ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿಯೇ ಜನ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಕುಸಿದಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು. ಕಾರವಾರದ ಅನುಮೋಡ ಬಳಿ ರಸ್ತೆ ಕುಸಿದಿರುವಂತದ್ದು. ಗೋವಾ ಹೈವೇಯಲ್ಲಿ ಭಾರಿ ವಾಹನಗಳಿಗೆ ಈಗ ನಿಷೇಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಾ ಸಂಪರ್ಕಿಸುವ ಅನುಮೋಡ ಬಳಿ ರಸ್ತೆ ಕುಸಿದ ಪರಿಣಾಮ ಅಲ್ಲಿ ಹೆವಿ ವೆಹಿಕಲ್ಸ್ಗೆ ನೋ ಎಂಟ್ರಿ. ನೋಡಿ, ಅಲ್ಲಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಗುಡ್ಡ ಕುಸಿತದ ಭೀತಿ ನಿರಂತರವಾಗಿ ಜನರನ್ನ ಕಾಡ್ತಾ ಇದೆ. ಯಾವಾಗ ಎಲ್ಲಿ ಈ ರೀತಿ ಕುಸಿತ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿಯೇ ಜನ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಸ್ತೆ ಕುಸಿದಿದೆ. ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು. ಕಾರವಾರದ ಅನುಮೋಡ ಬಳಿ ರಸ್ತೆ ಕುಸಿದಿರುವಂತದ್ದು. ಗೋವಾ ಹೈವೇಯಲ್ಲಿ ಭಾರಿ ವಾಹನಗಳಿಗೆ ಈಗ ನಿಷೇಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಈ ಆದೇಶವನ್ನು ಹೊರಡಿಸಿದ್ದಾರೆ. ಗೋವಾ ಸಂಪರ್ಕಿಸುವ ಅನುಮೋಡ ಬಳಿ ರಸ್ತೆ ಕುಸಿದ ಪರಿಣಾಮ ಅಲ್ಲಿ ಹೆವಿ ವೆಹಿಕಲ್ಸ್ಗೆ ನೋ ಎಂಟ್ರಿ. ನೋಡಿ, ಅಲ್ಲಿ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಗುಡ್ಡ ಕುಸಿತದ ಭೀತಿ ನಿರಂತರವಾಗಿ ಜನರನ್ನ ಕಾಡ್ತಾ ಇದೆ. ಯಾವಾಗ ಎಲ್ಲಿ ಈ ರೀತಿ ಕುಸಿತ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿಯೇ ಜನ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. fresh with it,